ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಿವು. ಇವತ್ತಿನ ಈ ವಿಡಿಯೋದಾಗ ಒಂದು LDR ಸೆನ್ಸರ್ ಮತ್ತು IR ಸೆನ್ಸರ್ ಎರಡು ಯಾವ ಥರ ಯೂಸ್ ಆಕ್ಕವು, ಇದನ್ನು ಆರ್ಡಿನೋದಾಗ ಯಾವ ಥರ ಯೂಸ್ ಮಾಡ್ತಾರೋ ಅನ್ನೋದ್ರ ಬಗ್ಗೆ ನೋಡೋಣ. IR ಸೆನ್ಸರ್ ಏನಿತ್ತಲ್ಲ, ಇನ್ಫ್ರಾರೆಡ್ ಸೆನ್ಸರ್ ಅಂತಾರೆ ಅದಕ್ಕೆ. ಅದು ಬೇಸಿಕಲಿ ಯೂಸ್ ಆಗೋದಂದ್ರೆ ಒಂದು ಆಟೋಮೆಟಿಕ್ ಹ್ಯಾಂಡ್ ಸ್ಯಾನಿಟೈಸರ್ ಆಗಿರ್ಬೋದು, ಇದರಲ್ಲೆಲ್ಲ ಯೂಸ್ ಆಕತಿ. ಹಾಸ್ಪಿಟಲ್ ಒಳಗೆ ಯೂಸ್ ಆಕತಿ, ಹೋಮ್ ಅಪ್ಲಯನ್ಸಸ್, ಅದೇ ರೀತಿ ಹೊರಗಡೆ ಅಷ್ಟೆಲ್ಲ ಏರಿಯಾ ಒಳಗಡೆ ಯೂಸ್ ಆಕತಿ. ಇದರಲ್ಲೆಲ್ಲ IR ಸೆನ್ಸರ್ ಯೂಸ್ ಮಾಡ್ತಾರೆ. ಮತ್ತು LDR ಸೆನ್ಸರ್ ಅಂದ್ರೆ ಅದೊಂದು ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್ ಥರ ವರ್ಕ್ ಆಕೈತಿ. LDR ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್ ಅಂತಾರೆ ಅದಕ್ಕೆ. ಅದನ್ನು ಯೂಸ್ ಮಾಡೋದಂದ್ರೆ ಬೇಸಿಕಲಿ ಈಗ ಹೊರಗಡೆ ರೋಡ್ ಸೈಡ್ ಬೀದಿ ದೀಪಗಳು ಇರ್ತಾವೆ, ಅಲ್ಲಿ ಬೀದಿ ದೀಪಗಳು ಮೇಂಟೆನೆನ್ಸ್ ಮಾಡೋಕೆ ಜಾಸ್ತಿ ಯಾರ ಕೈಲಿಂದನೂ ಹೊರಗಡೆ ಮೇಂಟೆನೆನ್ಸ್ ಸರಿ ಇರೋದಿಲ್ಲ. ಆ ಟೈಮ್ದಾಗ LDR ಸೆನ್ಸರ್ ಯೂಸ್ ಆಗ್ತಾವೆ. ಯಾಕಂದರೆ ಆಟೋಮೆಟಿಕ್ಕಾಗಿ ಲೈಟ್ ಆಗಲಿ ಆಫ್ ಮಾಡ್ತಾವೆ. ಕತ್ತಲ ಟೈಮ್ದಾಗ ತನಿತನ ಲೈಟ್ಸ್ ಆನ್ ಆಗ್ತಾವೆ. ಯಾವ ರೀತಿ ಅಂದರೆ LDR ಸೆನ್ಸರ್ ಒಂದು ರೆಸಿಸ್ಟೆನ್ಸ್ ವೇರಿಯೇಷನ್ ಥರ ವರ್ಕ್ ಆಗ್ತದೆ. ಏನಾದರೂ ಲೈಟ್ ಬೆಳಕು ಬಿತ್ತು ಅಂದರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತೈತಿ, ಸರ್ಕ್ಯೂಟ್ ಕನೆಕ್ಷನ್ ಆಫ್ ಆಗ್ತೈತಿ. ಅದೇ ರೀತಿ ಕತ್ಲಿತ್ತಂದ್ರೆ ರೆಸಿಸ್ಟೆನ್ಸ್ ಕಡಿಮೆ ಆಗಿ ಸರ್ಕ್ಯೂಟ್ ಕನೆಕ್ಷನ್ ಏನೈತಿ ಆನ್ ಆಗ್ತೈತಿ. ಈ ರೀತಿ ರೆಸಿಸ್ಟೆನ್ಸ್ LDR ರೆಸಿಸ್ಟರ್ ವರ್ಕ್ ಆಗ್ತೈತಿ. IR ಸೆನ್ಸರ್ ಯಾವ ಥರ ವರ್ಕ್ ಆಗ್ತೈತಿ, LDR ಸೆನ್ಸರ್ ಇದ್ರ ಎರಡು ವರ್ಕಿಂಗ ಈ ವಿಡಿಯೋದಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದು ಯಾವ ಥರ ಇರ್ತೈತೆ ಅಂತ ನೋಡೋರಂತೆ. ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಬರೀ ವರ್ಕಿಂಗ್ ನೋಡೋಣ. ಗೈಸ್, ಈ ಲ್ಯಾಪ್ಟಾಪ್ದಾಗ ChatGPT ಸಹಾಯದಿಂದ ಆರ್ಡಿನೋಗೆ ಅಪ್ಲೋಡ್ ಮಾಡೀನಿ. ಸರ್ಕ್ಯೂಟ್ ಎಲ್ಲ ರೆಡಿ ಐತಿ. ಮತ್ತು ಇದು LDR ಸೆನ್ಸರ್ ಇದೆ. ಇದ್ರ ಮುಂದಿರೋದು ಇದು LDR ರೆಸಿಸ್ಟರ್. ಇದು ರೆಸಿಸ್ಟೆನ್ಸ್ ವೇರಿ ಹಾಕಿರ್ತೈತಿ. ಇದ್ರಾಗ ಈ ಮಾಡ್ಯೂಲ್ ಆರ್ಡಿನೋ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ 3 ಟರ್ಮಿನಲ್ ಕೊಟ್ಟಿರ್ತಾರೋ. 3 ಟರ್ಮಿನಲ್, ಒಂದು 5 ವೋಲ್ಟ್ ಪಾಸಿಟಿವ್, ಇನ್ನೊಂದು ಗ್ರೌಂಡ್, ಆಮೇಲೆ ಇನ್ನೊಂದು ಡಿಜಿಟಲ್ ಔಟ್ಪುಟ್. ಅದೇ ರೀತಿ ಇದ್ರ ವರ್ಕಿಂಗ್ ನೋಡೋಕೆ ಏನೈತೆ, ಅದ್ರ ಜೊತೆ ನಾ ಒಂದು ಬಜರ್ ಯೂಸ್ ಮಾಡೀನಿ, ಇನ್ನೊಂದು ಸರ್ವೋ ಮೋಟ್ರ್ ಯೂಸ್ ಮಾಡೀನಿ ರೀ. ಆಮೇಲೆ ಈ ಕನೆಕ್ಷನ್ ಅನ್ಕ ಎಲ್ಲ ಕಂಪ್ಲೀಟ್ ಐತಿ. ಇದು ಯಾವ ಥರ ವರ್ಕ್ ಆಗ್ತೈತೆ ಅಂದ್ರೆ, ಈಗ ರೆಸಿಸ್ಟೆನ್ಸ್ ಏನಾದರೂ ನಾವು ಅದಕ್ಕೆ ಕಡಿಮೆ ಮಾಡಿದ್ವಿ ಅಂದ್ರೆ ಬಜರ್ ಆನ್ ಆಗ್ತೈತಿ, ಸರ್ವೋ ಮೋಟ್ರ್ ವರ್ಕ್ ಆಗ್ತೈತಿ. ಈಗ ಅದ್ರ ಮೇಲೆ ಒಂದು ಪೆನ್ನಿನ ಟೋಪನ್ ಇಟ್ಟು ಅದ್ರದ್ದು ವರ್ಕಿಂಗ್ ಚೆಕ್ ಮಾಡ್ತೀನೋ, ಅದು ಯಾವ ಥರ ಅನ್ನೋದು ನೋಡೋಣ. ಈಗ ನಾನು ಅದ್ರ ಮೇಲೆ ಪೆನ್ನಿನ ಟೋಪನ್ ಇಟ್ಟೇನಿ. ಅದು ರೆಸಿಸ್ಟೆನ್ಸ್ ಕಡಿಮೆಯಾಗಿ ಸರ್ಕ್ಯೂಟ್ ಕನೆಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಿತ್ತು. ಇವಾಗ ಟೋಪನ್ ತೆಗ್ದೇನಿ, ರೆಸಿಸ್ಟೆನ್ಸ್ ಜಾಸ್ತಿ ಆಗಿ ಸರ್ಕ್ಯೂಟ್ ಕನೆಕ್ಷನ್ ಕ್ಲೋಸ್ ಆಗೈತಿ. ಅದೇ ರೀತಿ ಪೆನ್ನಿನ ಟೋಪನ್ ಇಟ್ಟನಿ ಅಂದ್ರೆ ಸರ್ಕ್ಯೂಟ್ ಕನೆಕ್ಷನ್ ಮತ್ತೆ ಸ್ಟಾರ್ಟ್ ಆಗ್ತೈತಿ. ಟೋಪನ್ ಸಹಾಯದಿಂದ ಅದಕ್ಕೆ ಏನಾದ್ರು ಕತ್ಲಾಯ್ತು ಅಂದ್ರೆ ಸರ್ಕ್ಯೂಟ್ ಕನೆಕ್ಷನ್ ಸ್ಟಾರ್ಟ್ ಆಗ್ತೈತಿ, ಬಜಾರ್ ಆನ್ ಆಗಿ ಸರ್ವೋ ಮೋಟರ್ ರೋಟೇಟ್ ಆಗ್ತೈತಿ 180 ಡಿಗ್ರಿ. ಈ ಥರ ವರ್ಕ್ ಆಗ್ತೈತಿ. ಇದಕ್ಕೆ IR ಸೆನ್ಸರ್ ಅಂತಾರು, ಇನ್ಫ್ರಾರೆಡ್ ಸೆನ್ಸರ್. ಈ ಸೆನ್ಸರ್ ನಾರ್ಮಲಾಗಿ ಹೆಂಗೆ ಯೂಸ್ ಆಗ್ತೈತಿ ಅಂದ್ರೆ, ಇದ್ರ ಮುಂದೆ ಏನಾರು ಒಂದು ಆಬ್ಜೆಕ್ಟ್ ಬರಲಿ, ಒಂದು ಹ್ಯೂಮನ್ ಅಥವಾ ಏನೋ ಒಂದು ಮೆಟಲ್, ಇದು ವರ್ಕ್ ಆಗ್ತೈತಿ. ಯಾವ ಥರ ಅಂದ್ರೆ, ನಾವೀಗ ಆಟೋಮೆಟಿಕ್ ಜ್ಯೂಸ್ ಮೆಷಿನ್ ಮಾಡಿದ್ದಿಲ್ಲ ಅದು, ಮತ್ತು ಹ್ಯಾಂಡ್ ಸ್ಯಾನಿಟೈಸರ್, ಇದರೊಳಗೆಲ್ಲ ನಾ IR ಸೆನ್ಸರ್ ಯೂಸ್ ಮಾಡೀನಿ. ಈಗ ನಾ ಪ್ರಾಜೆಕ್ಟ್ಗಳು ಆಲ್ರೆಡಿ ಮಾಡಿ ಅಪ್ಲೋಡ್ ಮಾಡೀನಿ ವಿಡಿಯೋ. ನೀವೇನಾದರೂ ಚೆಕ್ ಮಾಡ್ಬೋದಿದ್ರೆ ಮಾಡ್ಬೋದಲ್ಲಿ. IR ಸೆನ್ಸರ್ ಪ್ರಾಜೆಕ್ಟದ ಲಿಂಕ್ ನಾ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ. ಇದೇ ರೀತಿ ಹೊಸ ಪ್ರಾಜೆಕ್ಟ್ ಹಾಕ್ತಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ನೆಕ್ಸ್ಟ್ ವಿಡಿಯೋ.